ಕೆಲವು ವರ್ಷಗಳ ಮಾತು. ಅನೇಕ ಹಳ್ಳಿಗಳಿಗೆ ಬಸ್ ಸೌಕರ್ಯವೇ ಇರಲಿಲ್ಲ. ಹಳ್ಳಿಯ ಜನರು ಬೇರೆಡೆ ಹೋಗಬೇಕಾದರೆ ಮುಖ್ಯ ರಸ್ತೆಯವರೆಗೆ ನಡೆದುಕೊಂಡೇ ಹೋಗಬೇಕಿತ್ತು. ಶಾಲಾ ಮಕ್ಕಳದು ಅದೇ ಪಾಡು. ಅಲ್ಲಿಯೂ ಸಹ ಗಂಟೆಗಟ್ಟಲೆ ಕಾಯುವುದು ದಿನನಿತ್ಯದ ಕೆಲಸವಾಗಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಳ್ಳಿಗಳ ಜೀವನದಲ್ಲಿ ಬೆಳಕು ಮೂಡಿಸಿದೆ. ಹಳ್ಳಿಗೊಂದಾದರೂ ಬಸ್ ನೀಡುವುದು ಅದರ ಉದ್ದೇಶವಾಗಿದೆ. ಗ್ರಾಮೀಣ ಜನ ತಮಗೆ ಬೇಕಾದ ಊರಿಗೆ ಈಗ ಕಷ್ಟವಿಲ್ಲದೆ ಹೋಗಬಹುದು. ತಾವು ಬೆಳೆದ ಕಾಯಿ ಪಲ್ಯವನ್ನು ಸಮೀಪದ ಪಟ್ಟಣಕ್ಕೆ ಸಾಗಿಸಬಹುದು. ರೈತನಿಗೂ ಒಳ್ಳೆಯ ಬೆಲೆ ಸಿಗಲು ಬಸ್ಸಿನ ಸಹಾಯ. ಹಳ್ಳಿಯ ಹಾಲು ಪಟ್ಟಣಕ್ಕೆ ಶೀಘ್ರ ಪಯಣ. ಹಳ್ಳಿಗೆ ಬರುವ ಬಸ್ಸು ಮಕ್ಕಳ ವಿದ್ಯಾರ್ಜನೆಗೆ ಪ್ರೋತ್ಸಾಹ ನೀಡುತ್ತಿದೆ. ಅದಕ್ಕಾಗಿಯೇ ರಿಯಾಯಿತಿಯ ಪಾಸು. ದಾರಿ ಇಲ್ಲದ ಕುಗ್ರಾಮಗಳಿಗೂ ದಾರಿ ಮಾಡಿಕೊಂಡು ಹಳ್ಳಿಗಳಿಗೆ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ. ಬಿಸಿಲು ಮಳೆಯಿಂದ ರಕ್ಷಣೆಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನೂರಾರು ಬಸ್ ಶೆಲ್ಟರ್ಗಳು. ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಆಧುನಿಕ ಬಸ್ ನಿಲ್ದಾಣಗಳ ನಿರ್ಮಾಣ. ರಾಜ್ಯದಲ್ಲಿ 70% ಕ್ಷೇತ್ರವನ್ನು ರಾಷ್ಟ್ರೀಕರಿಸಲಾಗಿದೆ. 83% ಹಳ್ಳಿಗಳಿಗೆ ಬಸ್ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಇಂದು ರಾಜ್ಯದ ಒಟ್ಟು 17,068 ಹಳ್ಳಿಗಳಿಗೆ ಬಸ್ಗಳು ಹೋಗಿ ಬರುತ್ತಿವೆ. ಜನರಿಗೆ ಸುಖಕರ ಮತ್ತು ಶೀಘ್ರ ಪ್ರಯಾಣದ ಸೌಲಭ್ಯವನ್ನು ಒದಗಿಸಲು ಬದ್ಧವಾಗಿರುವ ಸಾರಿಗೆ ಸಂಸ್ಥೆಯ 8,400 ಬಸ್ಗಳು ಪ್ರತಿದಿನ 46 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸುತ್ತಿದೆ. ಗ್ರಾಮೀಣ ರಸ್ತೆ ಸಾರಿಗೆ ಹಳ್ಳಿಯ ಜನರ ಬದುಕಿಗೆ ಬೆಳಕು ನೀಡುವ ಆಶಾಕಿರಣ.
ಹೌದು, ಇದು ಕೆಂಪಣ್ಣನಂತಹ ರೈತರ ತಳಮಳ, ಆತಂಕ. ಕೂತ್ಬಿಟ್ಟಿದ್ಯಾ ಅಳಿಸ್ಕೊಂಡು ತುಂಬಾ ಅಪೃತ ಬಿಡಲ್ಲಪ್ಪ. ಏನಪ್ಪ ಸಮಾಚಾರ? ಸರಿ ಕಪಣ, ಈ ತರ ಹೊಲಕ್ಕೆ ಏನ್ ಹಾಕಿದ್ಯಾ? ಏನ್ ಹೇಳಿ ರಾಮಣ್ಣ, ಮಳೆ ಬರ್ದೆ ನೇಗ್ಲೇ ಹಿಡ್ದಿಲ್ಲ ಅಂತದ್ರಲ್ಲಿ ಏನ್ ಹಾಕಿದ್ಯಾ ಅಂತಂದ್ರೆ ಏನ್ ಹೇಳಿ? ಆಧುನಿಕ ಯುಗದಲ್ಲೂ ಕೆಂಪಣ್ಣನಿಂದ ಮಳೆ ತರುವ ಮೋಡಗಳಿಗಾಗಿ ಹುಡುಕಾಟ. ಆದರೆ ಕೆಂಪಣ್ಣನ ನೆರೆಯ ರೈತ ರಾಮಣ್ಣನ ವಿಚಾರ, ಇದ್ಯಾರು ಕೆಂಪಣ್ಣ, ಇನ್ನು ಯಾವ ಕಾಲದಾಗಿದೆಯಾ ನೀನು? ಅಲ್ಲ, ಸರ್ಕಾರ ನಮ್ಮಂತ ಬಡವರಿಗೆ ಸಾಮೂಹಿಕ ನೀರಾವರಿ ಯೋಜನೆ ಮಾಡಿದೆ. ಅದೇಪ್ಪ ಗಂಗಾ ಕಲ್ಯಾಣ ಯೋಜನೆ ಅಂತೆ, ನಿನ್ ಗೊತ್ತಿಲ್ವಾ? ಅಲ್ಲಪ್ಪ, ನಿನ್ನೊಂದು ಎಕರೆ, ಅಕ್ಕಪಕ್ಕದವರು ಒಂದೊಂದು ಎಕರೆ, ಹಿಂಗೆ 15-20 ಎಕರೆವರೆಗೂ 10-15 ಕುಟುಂಬ ಒಟ್ಟಿಗೆ ಸೇರಿ ವ್ಯಾಸಾಯ ಮಾಡೋದು, ಬಂದದ್ದು ಉಣ್ಣೋದು ಅಷ್ಟೇ. ನೀನೇನ್ ಹೇಳ್ತಾ ಇದ್ದೆ ಅಂತ ಗೊತ್ತಾಗ್ತಿಲ್ಲ ರಾಮಣ್ಣ. ನೋಡಿ ಕೆಂಪಣ್ಣ, ಒಟ್ಟು 15-20 ಎಕರೆ ಆದ್ಮೇಲೆ ಸರ್ಕಾರದವರು ಅಲ್ಲಿ ಬೋರ್ವೆಲ್ ಹಾಕಿ ಎಲ್ಲಾ ಎಕರೆಗೆ ನೀರು ಹಚ್ಚಿ ಇಡೀ ವರ್ಷಕಾಲೆಲ್ಲ ಬೆಳೆ ವ್ಯವಸ್ಥೆ ಮಾಡ್ತಾರೆ. ಏನು 10 ಪೈಸೆ ಖರ್ಚು ಮಾಡ್ಬೇಕಾಗಿಲ್ಲಪ್ಪ. ನಾಳೆ ಅಕ್ಕಪಕ್ಕವನ್ನೆಲ್ಲ ಕರ್ಕೊಂಡ್ ಬಂದ್ಬಿಡು, ಕರ್ಕೊಂಡು ಹೋಗ್ತೀನಿ ಸಾವಿರ ಹತ್ರ. ಸರಿ. ರಾಮಣ್ಣನ ಸಲಹೆಯಂತೆ ತನ್ನಂತೆ ತೊಂದರೆಗೊಳಗಾದ ನೆರೆಯ ರೈತರ ಸಂಗಡ ಕೆಂಪಣ್ಣ ಗಂಗಾ ಕಲ್ಯಾಣ ಯೋಜನಾ ಸೌಲಭ್ಯಕ್ಕಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿಗೆ ಬರುತ್ತಾನೆ. ಆಯ್ತು, ನೀವೆಲ್ಲ ಸೇರಿ ಈ ಗಂಗಾ ಕಲ್ಯಾಣ ಯೋಜನೆಯನ್ನು ಉಪಯೋಗಿಸಿಕೊಳ್ಳಬೇಕು ಮುಂದೆ ಬಂದಿದ್ದೀರಿ. ಅದು ನನಗೆ ತುಂಬಾ ಸಂತೋಷವಾಯಿತು. ನಾಳೆ ನಿಮ್ ಜಿಲ್ಲೆಗೆ ಬೋರ್ ಕಳಿಸ್ಕೊಟ್ಟು ಬೋರ್ವೆಲ್ ಹಾಕ್ಸ್ಕೊಡ್ತೇನೆ. ಎಲ್ಲ ನಿಮ್ದು ಆಗುತ್ತೆ, ತುಂಬಾ ಸಂತೋಷ. ಅಂತರ್ಜಲವನ್ನು ಬಳಸಿಕೊಂಡು ಈ ಯೋಜನೆಯ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ವರ್ಗದ ರೈತರ ಭೂಮಿಗೆ ಶಾಶ್ವತ ಸೌಲಭ್ಯ ಕಲ್ಪಿಸುವ ಗಂಗಾ ಕಲ್ಯಾಣ ಕೆಂಪಣ್ಣನಂತಹ ಸಣ್ಣ ರೈತರ ಪಾಲಿಗೆ ಬಹಳ ಅನುಕೂಲಕರ ಯೋಜನೆ. ಇದುವರೆಗೆ ರಾಜ್ಯದಲ್ಲಿ ತಲಾ 15ರಿಂದ 20 ಹೆಕ್ಟೇರ್ ಭೂಮಿಗೆ ನೀರುಣಿಸುವಂತಹ 400 ಘಟಕಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಸಮುದಾಯ ನೀರು ಸರಬರಾಜು ಯೋಜನೆಯಲ್ಲಿ ಪಂಪ್ ಮೂಲಕ ನೀರು ಶೇಖರಿಸಿ ವರ್ಷದ ಎಲ್ಲ ಕಾಲದಲ್ಲೂ ಜಮೀನುಗಳಿಗೆ ನೀರು ಒದಗಿಸುವ ವ್ಯವಸ್ಥೆ ಇರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ಈ ಯೋಜನೆಯಿಂದ 3630 ಹೆಕ್ಟೇರ್ ಭೂಮಿಗೆ ನೀರಿನ ಸೌಲಭ್ಯ ಸಿಕ್ಕಿದೆ. ಇದರಿಂದ ನೂರಾರು ಪರಿಶಿಷ್ಟ ವರ್ಗದ ಕುಟುಂಬಗಳಿಗೆ ಉಪಯೋಗವಾಗಿದೆ. ಗಂಗಾ ಕಲ್ಯಾಣ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ ಸುಮಾರು 6.91 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ವೆಚ್ಚ ಮಾಡಲಾಗಿದೆ. ಕೆಂಪಣ್ಣನಂತಹ ಸಣ್ಣ ಹಿಡುವಳಿದಾರನ ಸಮಯ ಹಾಗೂ ಶ್ರಮ ವ್ಯರ್ಥವಾಗದಂತೆ ರೂಪಿಸಲಾಗಿರುವ ಗಂಗಾ ಕಲ್ಯಾಣ ಅವರ ನಡುವೆ ಬೇಸಾಯದ ಸಹಬಾಳ್ವೆಯನ್ನು ತರುತ್ತದೆ. ಈ ದೇವರ ಮಾತನ್ನು ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡಪ್ಪ. ಇದು ಎಷ್ಟು ಹೋದ್ರು ಸಾಲದು. ಇದ್ರಲ್ಲಿ ಅಂಜೇನಿಲ್ಲ ಬಿಡಪ್ಪ. ನಮ್ಮ ಸರ್ಕಾರದವರು ಈ ಯೋಜನೆ ಹಾಕೊಂಡು ನಮ್ಮಂತವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ನಮಸ್ಕಾರನ ಮೊದಲು ಸರ್ಕಾರ ತಿಳಿಸ್ಬೇಕು. ಹೇಳ್ತೀಯ?